ಗಿಲ್ಲಿ ಕ್ರೇಜ್ ಅನ್ನ ನೋಡಿ ಜನರೆಲ್ಲರೂ ಕೂಡ ಹೇಳ್ತಾ ಇರೋದು ಗಿಲ್ಲಿ ಮತ್ತೆ ಕಾವ್ಯ ಒಂದಾಗ್ಬಿಡ್ಲಿ, ಮದುವೆ ಆಗಲಿ, ಜೊತೆಗೆ ಒಟ್ಟಿಗೆ ಸಿನಿಮಾವನ್ನು ಸಹ ಮಾಡಲಿ ಅಂತ. ಆದರೆ ಕಾವ್ಯ ಹೇಳುವಂಥದ್ದು ನಾವು ಕೇವಲ ಸ್ನೇಹಿತರಾಗಿರೋಕ್ಕೇ ಇಷ್ಟಪಡ್ತೇವೆ ಅಂತ. ಬಟ್ ಜನರಿಗೆ ಈ ಒಂದು ಜೋಡಿ ಅಂದರೆ ಹುಚ್ಚೆಬ್ಬಿದೆ. ಆ ರೀತಿ ಕ್ರೇಜ್ ಕ್ರಿಯೇಟ್ ಮಾಡಿದ್ದಾರೆ ಈ ಒಂದು ಜೋಡಿ ಗಿಲ್ಲಿ ಮತ್ತು ಕಾವ್ಯ. ಬಿಗ್ ಬಾಸ್ ಮನೆಯಲ್ಲಿ ಮಾಡಿದ್ರು. ಆಚೆ ಕಡೆ ಬಂದಮೇಲೂ 4-5 ಫಂಕ್ಷನ್ ಪ್ರೋಗ್ರಾಮ್ಗಳು ಈವೆಂಟ್ಗಳಲ್ಲಿ ಒಟ್ಟಿಗೆ ಸಹ ಭಾಗಿಯಾಗಿದ್ದರು. ಸೊ ಆಗಲೂ ಕೂಡ ಅಷ್ಟೇ ಜನರು ತುಂಬಾ ಕ್ರೇಜ್ ಕ್ರಿಯೇಟ್ ಜೋರಾಗಿ ಗಿಲ್ಲಿ ಕಾವ್ಯ ಅಂತ ಕೂಗೋರು. ಎಲ್ಲೇ ಹೋದ್ರೂ ಕೂಡ ಗಿಲ್ಲಿನ ಕಾವ್ಯ ಬಗ್ಗೆ ಕೇಳ್ತಾರೆ. ಸೊ ಈ ರೀತಿಯೆಲ್ಲ ನಡೀತಾ ಇರುತ್ತೆ. ಒಟ್ಟಿನಲ್ಲಿ ಗಿಲ್ಲಿಗೆ ಕಾವ್ಯ ಅಂದ್ರೆ ತುಂಬಾ ಇಷ್ಟ. ಆಚೆ ಕಡೆ ಬಂದಮೇಲೂ ಕೂಡ ಅಷ್ಟೇ ಆಗಾಗ ಸ್ವಲ್ಪ ಫ್ಲರ್ಟ್ ಮಾಡೋದು, ರೇಗಿಸುವಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾರೆ. ಕಾವ್ಯ ಅವರು ಅಷ್ಟಾಗಿ ಅದ್ರ ಬಗ್ಗೆ ಎನ್ಕರೇಜ್ ಮಾಡೋದಿಲ್ಲ, ಯಾಕೆಂದರೆ ಅವರು ಸ್ನೇಹಿತರಾಗಿರೋಕೆ ಇಷ್ಟಪಡ್ತಾರೆ. ಸೊ ಈ ರೀತಿ ಲವ್ ಆಗಿರ್ಬೋದು, ಗಿಲ್ಲಿ ಜೊತೆ ಮದುವೆ, ಆ ರೀತಿ ಆಲೋಚನೆಯೂ ಸಹ ಅವರು ಮಾಡಿಲ್ಲ, ಬರೋದು ಸಹ ಇಲ್ಲ. ಸ್ನೇಹಿತರಾಗಿರೋ ಇಷ್ಟಪಡ್ತಾರಂತೆ. ಸೊ ಹೀಗಾಗಿ ಅಭಿಮಾನಿಗಳು ತೋರಿಸುವಂಥ ಒಂದು ಪ್ರೀತಿಗೆ ನಿಜವಾಗ್ಲೂ ಕೂಡ ಅವರು ಚಿರಋಣಿಯಾಗಿರ್ತಾರೆ. ಅಭಿಮಾನಿಗಳು ಜೋಡಿಯನ್ನು ಇಷ್ಟಪಟ್ಟಿದ್ದಾರೆ. ಒಂದು ಕಪಲ್ ಪೇರ್ ಆಗಿ ಇಬ್ಬರು ಕೂಡ ತುಂಬಾ ಮುದ್ದಾಗಿ ಕಾಣಿಸ್ತಾರೆ. ಬಟ್ ಆ ಒಂದು ಬಾಂಡಿಂಗ್ ಇದೆಯಲ್ಲ, ನಿಜವಾಗ್ಲೂ ಕೂಡ ಅವರವರ ಒಂದು ಫ್ರೆಂಡ್ಶಿಪ್ ಅದಂತೂ ಬ್ರೇಕಪ್ ಮಾಡೋಕ್ಕೆ ಆಗೋದಿಲ್ಲ. ನಾವು ಕೇವಲ ಫ್ರೆಂಡ್ಸ್ ಆಗಿರೋಕ್ಕೆ ಇಷ್ಟಪಡ್ತೀವಿ, ಯಾವುದೇ ರೀತಿ ಲವ್ ಮಾಡ್ತಾ ಇಲ್ಲ, ಮದುವೆನೂ ಸಹ ಆಗೋದಿಲ್ಲ ಅಂತ ಕಾವ್ಯ ಅವರು ಸ್ಪಷ್ಟಪಡಿಸಿದ್ದಾರೆ.